ಕೊಲ್ಲಿ ಯುದ್ಧದಿಂದ ಪಾಪಿ ಪಾಕಿಸ್ತಾನ್ ನಲುಗಿ ಹೋಗಿದೆ. ಬಿಕಾರಿಸ್ತಾನದಲ್ಲಿ ಇಂಧನಕ್ಕೆ ಹಾಹಾಕಾರ ಎದುರಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಗಗನ ಮುಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50% ಅಷ್ಟು ಜಾಸ್ತಿಯಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್. ಇದರಿಂದ ಪಾಕಿಗಳು ದಂಗಾಗಿ ಹೋಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮೊದಲೇ ಅಲ್ಲೋಲ ಕಲ್ಲೋಲ, ಇನ್ನ ಯುದ್ಧದ ಸಂದರ್ಭ, ಅದರಲ್ಲೂ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಹೇಳಲೇಬೇಡಿ ನೀವು. ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಮೊದಲಿನಿಂದಾನೂ ಇದೆ ಅಂತಂದ್ರೆ ಪಾಕಿಸ್ತಾನ್ ಭಿಕಾರಿಸ್ತಾನ್ ಆಗಿದೆ. ಈಗ ಅಂತೂ ಕೇಳಲೇಬೇಡಿ. ಪಾಕಿಸ್ತಾನದಲ್ಲಿ ಇಂಧನದ ಬೆಲೆ ಗಗನ ಮುಟ್ಟಿದೆ. ಲೀಟರ್ ಪೆಟ್ರೋಲ್ ದರದಲ್ಲಿ 42.7% ಏರಿಕೆಯಾಗಿದೆ. ಅರ್ಧಕ್ಕರ್ಧ ಜಾಸ್ತಿ ಆಗಿರುವಂತದ್ದು ಪಾಕಿಸ್ತಾನದಲ್ಲಿ ಪೆಟ್ರೋಲ್. ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ ₹458.40. ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ವೀಕ್ಷಕರೇ ₹458.40. ಲೀಟರ್ ಡೀಸೆಲ್ ದರ 54.9% ಏರಿಕೆಯಾಗಿದೆ. ಅರ್ಧಕ್ಕಿಂತ ಹೆಚ್ಚಾಗಿದೆ. ಅಲ್ಲಿ 1 ಲೀಟರ್ ಡೀಸೆಲ್ನ ದರ ₹520.35. ಡೀಸೆಲ್ಗಿಂತ ನೋಡಿ ಯಾವ ರೀತಿ ಅಂತಂದ್ರೆ ಪೆಟ್ರೋಲ್ಗಿಂತ ಡೀಸೆಲೇ ಅಲ್ಲಿ ಜಾಸ್ತಿ ರೇಟಿಗೆ ಮಾರಾಟ ಆಗ್ತಾ ಇದೆ. ತೈಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಇದೆ. ದರ ಏರಿಕೆಯಿಂದ ಪಾಕಿಸ್ತಾನ್ ನಲುಗಿ ಹೋಗ್ತಾ ಇದೆ. ಅಲ್ಲಿನ ಆರ್ಥಿಕ ಸ್ಥಿತಿಗತಿ ಈಗ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಶಹಬಾಜ್ ಶರೀಫ್ ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಮೆರಿಕಕ್ಕೆ ಹೋಗಿ ಕೂತ್ಕೊಳ್ಳೋದು. ಈಗ ಅಮೆರಿಕಾನೂ ಕೂಡ ಯುದ್ಧಕ್ಕೆ ದುಡ್ಡು ಹಾಕಿ ಸಾಕಾ ಹೋಗಿದೆ. ಯುದ್ಧ ಆರಂಭ ಆದ 4 ದಿನದಲ್ಲಿ ಅವರು ಖರ್ಚು ಮಾಡಿದ್ದು ಅಮೆರಿಕಾದವರು ₹96,000 ಕೋಟಿ. ಪೆಂಟಗನ್ ಇನ್ನೂ ಜಾಸ್ತಿ ದುಡ್ಡು ಬೇಕು ನಮಗೆ ಅಂತ ಹೇಳ್ತಾ ಇದೆ. ಇದ್ರ ಮಧ್ಯೆ ಪಾಕಿಸ್ತಾನಕ್ಕೆ ಏನಾದ್ರು ಸಹಾಯ ಮಾಡೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಹಿಂಗಾಗಿ ಪಾಕಿಸ್ತಾನ್ ಈಗ ನಲುಗಿ ಹೋಗ್ತಾ ಇದೆ. ಆರ್ಥಿಕ ಚಿತ್ರಣ ಅಂತೂ ಕೇಳಲೇಬೇಡಿ. ಯುದ್ಧದ ಇಫೆಕ್ಟ್ ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಕೊಲ್ಲಿ ಯುದ್ಧದಿಂದ ಪಾಕಿಸ್ತಾನ್ ನಲುಗಿ ಹೋಗಿದೆ. ಬಿಕಾರಿಸ್ತಾನದಲ್ಲಿ ಇಂಧನಕ್ಕೆ ಹಾಹಾಕಾರ ಎದುರಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಗಗನ ಮುಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50% ಅಷ್ಟು ಜಾಸ್ತಿಯಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್. ಇದರಿಂದ ಪಾಕಿಗಳು ದಂಗಾಗಿ ಹೋಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮೊದಲೇ ಅಲ್ಲೋಲ ಕಲ್ಲೋಲ, ಇನ್ನ ಯುದ್ಧದ ಸಂದರ್ಭ, ಅದರಲ್ಲೂ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಹೇಳಲೇಬೇಡಿ ನೀವು. ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಮೊದಲಿನಿಂದಾನೂ ಇದೆ ಅಂತಂದ್ರೆ ಪಾಕಿಸ್ತಾನ್ ಭಿಕಾರಿಸ್ತಾನ್ ಆಗಿದೆ. ಈಗ ಅಂತೂ ಕೇಳಲೇಬೇಡಿ. ಪಾಕಿಸ್ತಾನದಲ್ಲಿ ಇಂಧನದ ಬೆಲೆ ಗಗನ ಮುಟ್ಟಿದೆ. ಲೀಟರ್ ಪೆಟ್ರೋಲ್ ದರದಲ್ಲಿ 42.7% ಏರಿಕೆಯಾಗಿದೆ. ಅರ್ಧಕ್ಕರ್ಧ ಜಾಸ್ತಿ ಆಗಿರುವಂತದ್ದು ಪಾಕಿಸ್ತಾನದಲ್ಲಿ ಪೆಟ್ರೋಲ್. ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ ₹458.40. ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ವೀಕ್ಷಕರೇ ₹458.40. ಲೀಟರ್ ಡೀಸೆಲ್ ದರ 54.9% ಏರಿಕೆಯಾಗಿದೆ. ಅರ್ಧಕ್ಕಿಂತ ಹೆಚ್ಚಾಗಿದೆ. ಅಲ್ಲಿ 1 ಲೀಟರ್ ಡೀಸೆಲ್ನ ದರ ₹520.35. ಡೀಸೆಲ್ಗಿಂತ ನೋಡಿ ಯಾವ ರೀತಿ ಅಂತಂದ್ರೆ ಪೆಟ್ರೋಲ್ಗಿಂತ ಡೀಸೆಲೇ ಅಲ್ಲಿ ಜಾಸ್ತಿ ರೇಟಿಗೆ ಮಾರಾಟ ಆಗ್ತಾ ಇದೆ. ತೈಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಇದೆ. ದರ ಏರಿಕೆಯಿಂದ ಪಾಕಿಸ್ತಾನ್ ನಲುಗಿ ಹೋಗ್ತಾ ಇದೆ. ಅಲ್ಲಿನ ಆರ್ಥಿಕ ಸ್ಥಿತಿಗತಿ ಈಗ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಶಹಬಾಜ್ ಶರೀಫ್ ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಮೆರಿಕಕ್ಕೆ ಹೋಗಿ ಕೂತ್ಕೊಳ್ಳೋದು. ಈಗ ಅಮೆರಿಕಾನೂ ಕೂಡ ಯುದ್ಧಕ್ಕೆ ದುಡ್ಡು ಹಾಕಿ ಸಾಕಾ ಹೋಗಿದೆ. ಯುದ್ಧ ಆರಂಭ ಆದ 4 ದಿನದಲ್ಲಿ ಅವರು ಖರ್ಚು ಮಾಡಿದ್ದು ಅಮೆರಿಕಾದವರು ₹96,000 ಕೋಟಿ.
ಪೆಂಟಗನ್ ಇನ್ನೂ ಜಾಸ್ತಿ ದುಡ್ಡು ಬೇಕು ನಮಗೆ ಅಂತ ಹೇಳ್ತಾ ಇದೆ. ಇದ್ರ ಮಧ್ಯೆ ಪಾಕಿಸ್ತಾನಕ್ಕೆ ಏನಾದ್ರು ಸಹಾಯ ಮಾಡೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಹಿಂಗಾಗಿ ಪಾಕಿಸ್ತಾನ್ ಈಗ ನಲುಗಿ ಹೋಗ್ತಾ ಇದೆ. ಆರ್ಥಿಕ ಚಿತ್ರಣ ಅಂತೂ ಕೇಳಲೇಬೇಡಿ. ಯುದ್ಧದ ಇಫೆಕ್ಟ್ ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಕೊಲ್ಲಿ ಯುದ್ಧದಿಂದ ಪಾಪಿ ಪಾಕಿಸ್ತಾನ್ ನಲುಗಿ ಹೋಗಿದೆ. ಬಿಕಾರಿಸ್ತಾನದಲ್ಲಿ ಇಂಧನಕ್ಕೆ ಹಾಹಾಕಾರ ಎದುರಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಗಗನ ಮುಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50% ಅಷ್ಟು ಜಾಸ್ತಿಯಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್. ಇದರಿಂದ ಪಾಕಿಗಳು ದಂಗಾಗಿ ಹೋಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮೊದಲೇ ಅಲ್ಲೋಲ ಕಲ್ಲೋಲ, ಇನ್ನ ಯುದ್ಧದ ಸಂದರ್ಭ, ಅದರಲ್ಲೂ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಹೇಳಲೇಬೇಡಿ. ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಮೊದಲಿನಿಂದಾನೂ ಇದೆ ಅಂತಂದ್ರೆ ಪಾಕಿಸ್ತಾನ್ ಭಿಕಾರಿಸ್ತಾನ್ ಆಗಿದೆ. ಈಗ ಅಂತೂ ಕೇಳಲೇಬೇಡಿ. ಪಾಕಿಸ್ತಾನದಲ್ಲಿ ಇಂಧನದ ಬೆಲೆ ಗಗನ ಮುಟ್ಟಿದೆ. ಲೀಟರ್ ಪೆಟ್ರೋಲ್ ದರದಲ್ಲಿ 42.7% ಏರಿಕೆಯಾಗಿದೆ. ಅರ್ಧಕ್ಕರ್ಧ ಜಾಸ್ತಿ ಆಗಿರುವಂತದ್ದು ಪಾಕಿಸ್ತಾನದಲ್ಲಿ ಪೆಟ್ರೋಲ್. ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ ₹458.40. ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ವೀಕ್ಷಕರೇ ₹458.40. ಲೀಟರ್ ಡೀಸೆಲ್ ದರ 54.9% ಏರಿಕೆಯಾಗಿದೆ. ಅರ್ಧಕ್ಕಿಂತ ಹೆಚ್ಚಾಗಿದೆ. ಅಲ್ಲಿ 1 ಲೀಟರ್ ಡೀಸೆಲ್ನ ದರ ₹520.35. ಡೀಸೆಲ್ಗಿಂತ ನೋಡಿ ಯಾವ ರೀತಿ ಅಂತಂದ್ರೆ ಪೆಟ್ರೋಲ್ಗಿಂತ ಡೀಸೆಲೇ ಅಲ್ಲಿ ಜಾಸ್ತಿ ರೇಟಿಗೆ ಮಾರಾಟ ಆಗ್ತಾ ಇದೆ. ತೈಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಇದೆ. ದರ ಏರಿಕೆಯಿಂದ ಪಾಪಿ ಪಾಕಿಸ್ತಾನ್ ನಲುಗಿ ಹೋಗ್ತಾ ಇದೆ. ಅಲ್ಲಿನ ಆರ್ಥಿಕ ಸ್ಥಿತಿಗತಿ ಈಗ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಶಹಬಾಜ್ ಶರೀಫ್ ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಮೆರಿಕಕ್ಕೆ ಹೋಗಿ ಕೂತ್ಕೊಳ್ಳೋದು. ಈಗ ಅಮೆರಿಕಾನೂ ಕೂಡ ಯುದ್ಧಕ್ಕೆ ದುಡ್ಡು ಹಾಕಿ ಸಾಕ ಹೋಗಿದೆ. ಯುದ್ಧ ಆರಂಭ ಆದ 4 ದಿನದಲ್ಲಿ ಅವರು ಖರ್ಚು ಮಾಡಿದ್ದು ಅಮೆರಿಕಾದವರು ₹96,000 ಕೋಟಿ. ಪೆಂಟಗನ್ ಇನ್ನೂ ಜಾಸ್ತಿ ದುಡ್ಡು ಬೇಕು ನಮಗೆ ಅಂತ ಹೇಳ್ತಾ ಇದೆ. ಇದ್ರ ಮಧ್ಯೆ ಪಾಕಿಸ್ತಾನಕ್ಕೆ ಏನಾದ್ರು ಸಹಾಯ ಮಾಡೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಹಿಂಗಾಗಿ ಪಾಕಿಸ್ತಾನ್ ಈಗ ನಲುಗಿ ಹೋಗ್ತಾ ಇದೆ. ಆರ್ಥಿಕ ಚಿತ್ರಣ ಅಂತೂ ಕೇಳಲೇಬೇಡಿ. ಯುದ್ಧದ ಇಫೆಕ್ಟ್ ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ಕೊಲ್ಲಿ ಯುದ್ಧದಿಂದ ಪಾಪಿ ಪಾಕಿಸ್ತಾನ್ ನಲುಗಿ ಹೋಗಿದೆ. ಬಿಕಾರಿಸ್ತಾನದಲ್ಲಿ ಇಂಧನಕ್ಕೆ ಹಾಹಾಕಾರ ಎದುರಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಗಗನ ಮುಟ್ಟಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50% ಅಷ್ಟು ಜಾಸ್ತಿಯಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್. ಇದರಿಂದ ಪಾಕಿಗಳು ದಂಗಾಗಿ ಹೋಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಮೊದಲೇ ಅಲ್ಲೋಲ ಕಲ್ಲೋಲ, ಇನ್ನ ಯುದ್ಧದ ಸಂದರ್ಭ, ಅದರಲ್ಲೂ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಹೇಳಲೇಬೇಡಿ. ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಮೊದಲಿನಿಂದಾನೂ ಇದೆ ಅಂತಂದ್ರೆ ಪಾಕಿಸ್ತಾನ್ ಭಿಕಾರಿಸ್ತಾನ್ ಆಗಿದೆ. ಈಗ ಅಂತೂ ಕೇಳಲೇಬೇಡಿ. ಪಾಕಿಸ್ತಾನದಲ್ಲಿ ಇಂಧನದ ಬೆಲೆ ಗಗನ ಮುಟ್ಟಿದೆ. ಲೀಟರ್ ಪೆಟ್ರೋಲ್ ದರದಲ್ಲಿ 42.7% ಏರಿಕೆಯಾಗಿದೆ. ಅರ್ಧಕ್ಕರ್ಧ ಜಾಸ್ತಿ ಆಗಿರುವಂತದ್ದು ಪಾಕಿಸ್ತಾನದಲ್ಲಿ ಪೆಟ್ರೋಲ್. ಲೀಟರ್ ಪೆಟ್ರೋಲ್ ದರ ಬರೋಬ್ಬರಿ ₹458.40. ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ ವೀಕ್ಷಕರೇ ₹458.40. ಲೀಟರ್ ಡೀಸೆಲ್ ದರ 54.9% ಏರಿಕೆಯಾಗಿದೆ. ಅರ್ಧಕ್ಕಿಂತ ಹೆಚ್ಚಾಗಿದೆ. ಅಲ್ಲಿ 1 ಲೀಟರ್ ಡೀಸೆಲ್ನ ದರ ₹520.35. ಡೀಸೆಲ್ಗಿಂತ ನೋಡಿ ಯಾವ ರೀತಿ ಅಂತಂದ್ರೆ ಪೆಟ್ರೋಲ್ಗಿಂತ ಡೀಸೆಲೇ ಅಲ್ಲಿ ಜಾಸ್ತಿ ರೇಟಿಗೆ ಮಾರಾಟ ಆಗ್ತಾ ಇದೆ. ತೈಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಇದೆ. ದರ ಏರಿಕೆಯಿಂದ ಪಾಪಿ ಪಾಕಿಸ್ತಾನ್ ನಲುಗಿ ಹೋಗ್ತಾ ಇದೆ. ಅಲ್ಲಿನ ಆರ್ಥಿಕ ಸ್ಥಿತಿಗತಿ ಈಗ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ
ಶಹಬಾಜ್ ಶರೀಫ್ ಇದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಮೆರಿಕಕ್ಕೆ ಹೋಗಿ ಕೂತ್ಕೊಳ್ಳೋದು. ಈಗ ಅಮೆರಿಕಾನು ಕೂಡ ಯುದ್ಧಕ್ಕೆ ದುಡ್ಡು ಹಾಕಿ ಸಾಕಾಗೋಗಿದೆ. ಯುದ್ಧ ಆರಂಭ ಆದ 4 ದಿನದಲ್ಲಿ ಅವರು ಖರ್ಚು ಮಾಡಿದ್ದು ಅಮೆರಿಕಾದವರು 96,000 ಕೋಟಿ ರೂಪಾಯಿ. ಪೆಂಟಗನ್ ಇನ್ನೂ ಜಾಸ್ತಿ ದುಡ್ಡು ಬೇಕು ನಮಗೆ ಅಂತ ಹೇಳ್ತಾ ಇದೆ. ಇದ್ರ ಮಧ್ಯೆ ಪಾಕಿಸ್ತಾನಕ್ಕೆ ಏನಾದ್ರು ಸಹಾಯ ಮಾಡೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಹಿಂಗಾಗಿ ಪಾಕಿಸ್ತಾನ್ ಈಗ ನಲುಗಿ ಹೋಗ್ತಾ ಇದೆ. ಆರ್ಥಿಕ ಚಿತ್ರಣ ಅಂತೂ ಕೇಳಲೇಬೇಡಿ. ಯುದ್ಧದ ಇಫೆಕ್ಟ್ ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನ